ಲವ್ ಜಿಹಾದ್ ಪ್ರಕರಣಕ್ಕೆ ಮುಸ್ಲಿಂ ಸಂಘಟನೆಗಳಿಂದ 10 ಲಕ್ಷ ರೂಪಾಯಿ ಬಹುಮಾನ. ಹಿಂದೂ ಸ್ತ್ರೀಯನ್ನ ಮದುವೆಯಾದರೆ ಮುಸ್ಲಿಂ ಯುವಕರಿಗೆ ಬಂಪರ್ ಆಫರ್. ಮುಸ್ಲಿಂ ಮಹಿಳೆಯ ಗಂಭೀರ ಆರೋಪ. ಒಡಿಶಾದಲ್ಲಿ ಯೋಜಿತ ಲವ್ ಜಿಹಾದ್ ಷಡ್ಯಂತ್ರ. ಸಾರ್ವಜನಿಕ ಆಕ್ರೋಶ. ಕಠಿಣ ಕಾನೂನು ಜಾರಿಗೆ ಒತ್ತಾಯ. ದೇಶದಲ್ಲಿ ಮತ್ತೊಂದು ಯೋಜಿತ ಲವ್ ಜಿಹಾದ್ಗೆ ಸಂಬಂಧಿಸಿದ ಪ್ರಕರಣವೊಂದು ಬೆಳಕಿಗೆ ಬಂದಿದ್ದು, ವಿವಾಹಿತ ಮುಸ್ಲಿಂ ಪುರುಷನೊಬ್ಬ ತನ್ನನ್ನ ಅವಿವಾಹಿತ ಎಂದು ಬಿಂಬಿಸಿಕೊಂಡು ಹಿಂದೂ ಮಹಿಳೆಯರನ್ನ ಪ್ರಣಯ ಸಂಬಂಧಗಳಿಗೆ ಆಮಿಷವೊಡ್ಡಿ ನಂತರ ಅವರನ್ನ ಮದುವೆಯಾದ ಗಂಭೀರ ಆರೋಪಗಳನ್ನ ವಿವಾಹಿತ ಮುಸ್ಲಿಂ ಪುರುಷನ ಪತ್ನಿಯೇ ಮಾಡಿದ್ದು ಗಂಭೀರ ಕಳವಳವನ್ನ ಉಂಟು ಮಾಡಿದೆ. ಲವ್ ಜಿಹಾದ್ ಅನ್ನ ಉತ್ತೇಜಿಸಲು ಕೆಲ ಮುಸ್ಲಿಂ ಸಂಘಟನೆಗಳು ಹಿಂದೂ ಮಹಿಳೆಯನ್ನ ಮದುವೆಯಾಗಲು ಪ್ರತಿ ಮದುವೆಗೆ 10 ಲಕ್ಷ ರೂಪಾಯಿಗಳ ಆರ್ಥಿಕ ಸಹಾಯವನ್ನ ನೀಡಿವೆ ಎಂದು ಮುಸ್ಲಿಂ ಮಹಿಳೆಯೊಬ್ಬರು ತನ್ನ ಗಂಡನ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದು ಬಹು ಆಯಾಮಗಳಿಂದ ತನಿಖೆ ನಡೆಯುತ್ತಿದೆ. ಒಡಿಶಾದ ಕೇಂದ್ರಪರ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದ್ದು, ಕೇಂದ್ರಪರ ಸದರ್ ಪೊಲೀಸ್ ಠಾಣೆ ಪ್ರದೇಶದ ನಿವಾಸಿ ಫರೀದಾ ಖಾಟೂನ್ ಎಂಬುವರು ತಮ್ಮ ಪತಿ ಸೈಜುದ್ದೀನ್ ಖಾನ್ ವಿರುದ್ಧ ದೂರು ದಾಖಲಿಸಿದ್ದಾರೆ. 2020ರಲ್ಲಿ ವಿವಾಹವಾದ ಫರೀದಾ ಖಾಟೂನ್ ಹಾಗೂ ಸೈಜುದ್ದೀನ್ ಖಾನ್ ದಂಪತಿಗೆ ಒಂದು ಮಗು ಕೂಡ ಇದೆ. ಆದರೆ ಅವರ ಮಗು ಜನಿಸಿದ ಸುಮಾರು 2 ವರ್ಷಗಳ ನಂತರ ಪತ್ನಿಯನ್ನ ತೊರೆದ ಸೈಜುದ್ದೀನ್ ಹಿಂದೂ ಮಹಿಳೆಯನ್ನ ಪ್ರೀತಿ ಪ್ರೇಮ ಎಂದು ಆಮಿಷವೊಡ್ಡಿ ಮದುವೆಯಾದರು ಎಂದು ಫರೀದಾ ಆರೋಪಿಸಿದ್ದಾರೆ. ಸರಿಸುಮಾರು 1 ವರ್ಷದ ನಂತರ ಅವನು ಇನ್ನೊಬ್ಬ ಮುಸ್ಲಿಂ ಮಹಿಳೆಯನ್ನ ಮದುವೆಯಾದನು. ಇತ್ತೀಚೆಗೆ ಸುಮಾರು 1 ತಿಂಗಳ ಹಿಂದೆ ಅವನು ಮತ್ತೊಬ್ಬ ಹಿಂದೂ ಮಹಿಳೆಯನ್ನ ಆಮಿಷವೊಡ್ಡಿ ಆಕೆಯನ್ನು ಮದುವೆಯಾದನು. ಈ ಮಹಿಳೆಯರನ್ನ ವಂಚಿಸಲು ಸೈಜುದ್ದೀನ್ ಅವಿವಾಹಿತ ಎಂದು ಪದೇ ಪದೇ ಹೇಳಿಕೊಂಡಿದ್ದಾನೆ ಎಂದು ಫರೀದಾ ದೂರಿನಲ್ಲಿ ತಿಳಿಸಿದ್ದಾರೆ. ಅಲ್ಲದೆ ಮುಸ್ಲಿಂ ಸಂಘಟನೆಗಳು ಹಿಂದೂ ಸಮುದಾಯದ ಮಹಿಳೆಯರನ್ನ ಮದುವೆಯಾಗಲು ಪ್ರತಿ ಮದುವೆಗೆ 10 ಲಕ್ಷ ರೂಪಾಯಿ ನೀಡುವುದಾಗಿ ಹೇಳಿಕೊಂಡಿದ್ದಾರೆ. ಇಬ್ಬರು ಹಿಂದೂ ಮಹಿಳೆಯರನ್ನ ಮದುವೆಯಾದ ನಂತರ ತನ್ನ ಪತಿ ಒಟ್ಟು 20 ಲಕ್ಷ ರೂಪಾಯಿ ಪಡೆದಿದ್ದಾರೆ ಎಂದು ಗಂಭೀರ ಆರೋಪವನ್ನ ಮಾಡಿದ್ದು, ಈ ಆಯಾಮದಲ್ಲೂ ತನಿಖೆ ನಡೆಯುತ್ತಿದೆ. ಮದುವೆಯಾಗಿದ್ದರೂ ಸೈಜುದ್ದೀನ್ ತಾನು ಅವಿವಾಹಿತ ಎಂದು ಬಿಂಬಿಸಿಕೊಳ್ಳುವುದನ್ನು ಮುಂದುವರೆಸಿದ್ದನು. ಅಮಾಯಕ ಹಿಂದೂ ಮಹಿಳೆಯರನ್ನ ಸಂಬಂಧಗಳಿಗೆ ಆಮಿಷ ಒಡ್ಡುತ್ತಿದ್ದನು, ಅವರೊಂದಿಗೆ ದೈಹಿಕ ಸಂಬಂಧ ಬೆಳೆಸುತ್ತಿದ್ದನು ಮತ್ತು ನಂತರ ಅವರನ್ನ ಮದುವೆಗೆ ಒತ್ತಾಯಿಸುತ್ತಿದ್ದನು ಎಂದು ಫರೀದಾ ಆರೋಪಿಸಿದ್ದಾರೆ. ಹಣವನ್ನು ಪಡೆದ ನಂತರ ಅವರು ಈ ಮಹಿಳೆಯರನ್ನ ತ್ಯಜಿಸಿದ್ದನು ಎಂದು ಅವರು ಹೇಳಿಕೊಂಡಿದ್ದಾರೆ. ಏತನ್ಮಧ್ಯೆ ಈ ಘಟನೆ ಕೇಂದ್ರಪಾರ ಜಿಲ್ಲೆಯಲ್ಲಿ ಸಾರ್ವಜನಿಕ ಆಕ್ರೋಶವನ್ನ ಹುಟ್ಟುಹಾಕಿದೆ. ಪೊಲೀಸ್ ದೂರು ದಾಖಲಿಸಿದ ಮುಸ್ಲಿಂ ಮಹಿಳೆ ಮಾಡಿದ ಆತಂಕಕಾರಿ ಬಹಿರಂಗಪಡಿಸುವಿಕೆಯ ಬಗ್ಗೆ ಸ್ಥಳೀಯ ನಿವಾಸಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಇಲಾಖೆಯು ಈ ವಿಚಾರವನ್ನ ಹಗುರವಾಗಿ ಪರಿಗಣಿಸಬಾರದು. ಜಿಲ್ಲೆಯಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಪದೇ ಪದೇ ವರದಿಯಾಗುತ್ತಿದ್ದು, ಮುಸ್ಲಿಂ ಯುವಕರು ಹಿಂದೂ ಹುಡುಗಿಯರನ್ನ ಪ್ರಣಯ ಸಂಬಂಧಗಳಿಗೆ ಸೆಳೆಯಲು ತಮ್ಮನ್ನ ಹಿಂದೂಗಳೆಂದು ತಪ್ಪಾಗಿ ಬಿಂಬಿಸಿಕೊಳ್ಳುತ್ತಾರೆ. ಇದು ಅಂತಿಮವಾಗಿ ಮದುವೆಗೆ ಕಾರಣವಾಗುತ್ತದೆ ಎಂದು ಸ್ಥಳೀಯರು ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದಲ್ಲದೆ ಈ ಚಟುವಟಿಕೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ನಡೆಸಲಾಗುತ್ತಿದೆ ಎಂದು ಆರೋಪಿಸಿರುವ ಸ್ಥಳೀಯರು ಕೆಲವು ಮುಸ್ಲಿಂ ಸಂಘಟನೆಗಳಿಂದ ಆರ್ಥಿಕ ಬೆಂಬಲದೊಂದಿಗೆ ಭಾಗಿಯಾಗಿದ್ದಾರೆ ಎಂದು ಹೇಳಲಾದ ಸಂಘಟನೆಗಳನ್ನು ಗುರುತಿಸಲು ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಮತ್ತು ಉತ್ತರ ಪ್ರದೇಶ ಮತ್ತು ಅಸ್ಸಾಂನಲ್ಲಿ ಜಾರಿಗೆ ತಂದಿರುವಂತೆ ಲವ್ ಜಿಹಾದ್ ವಿರುದ್ಧ ಕಠಿಣ ಕಾನೂನುಗಳನ್ನು ಜಾರಿಗೆ ತರುವಂತೆ ಒಡಿಶಾ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದಾರೆ.